ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು ಗ್ರಾಮ ದೇವತೆಗಳ ಹಬ್ಬದ ಬಗ್ಗೆ ನಾನಿವತ್ತು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಂದು CS ಪುರ ಹೋಬಳಿ ಚಿನ್ನಾಯಕನಪಾಳ್ಯದಲ್ಲಿ ನಡೆದಂಥ ಶ್ರೀ ದೊಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವದ ವಿಡಿಯೋವನ್ನು ಸಂಪೂರ್ಣವಾಗಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಸತೀಶ್ ಅಂತ ಹೇಳಿ, ನಮ್ಮೂರು CN ಪಾಳ್ಯ ಅಂದರೆ ಚಿನ್ನನಾಯಕನ ಪಾಳ್ಯ. ಈ ತಾಯಿ ದೇವಿ ದೊಡ್ಡಮ್ಮ ದೇವಿ ಅಂತೇಳಿ ಈ ದೇವಿ ಹೆಸರು. ನಮ್ಮೂರಲ್ಲಿ ಎಲ್ಲ ಗೌಡಾಸ್ ಅಂದರೆ ಒಕ್ಕಲಿಗರ ಸಮುದಾಯ ಇರೋದು ಗ್ರಾಮ. ನಮ್ಮದು ಪುಟ್ಟ ಗ್ರಾಮ, 60 ಮನೆ ಇರೋವಂಥ ಗ್ರಾಮ. ಎಲ್ಲರೂ ಒಕ್ಕಲಿಗರೇ ಇದ್ದೀವಿ. ಈ ತಾಯಿ ದೇವಿ ತುಂಬ ಪವರ್ಫುಲ್, ಶಕ್ತಿಶಾಲಿ ದೇವತೆ. ನಾನು ಕಂಡ ಮಟ್ಟಿಗೆ ಈ ದೇವಾಲಯ ಕಟ್ಟಿದ್ದು ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪಾರಿಗೂ ಗೊತ್ತಿಲ್ಲ. ನಮ್ಮ ತಾತ ಮುತ್ತಾತಂದರು ಕಟ್ಟಿರೋವಂಥ, ಪೂರ್ವಜರು ಕಟ್ಟಿರುವಂಥ ದೇವಾಲಯ. ಈಗ ಮುಂದಿನ ಈ ಹಬ್ಬ ಕಳೆದು ಮುಂದೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಸಹೋದರರು, ಗ್ರಾಮಸ್ಥರೆಲ್ಲ ಮಾತಾಡ್ಕೊಂಡು ತೀರ್ಮಾನ ತಗೊಂಡಿದ್ದೀವಿ. ಜೋರಾಗಿ ದೇವಸ್ಥಾನ ಕಟ್ಟಬೇಕು ಚೆನ್ನಾಗಿ ಅಂತೇಳಿ ನಮ್ಮ ಅಭಿಲಾಷೆ ಇದೆ. ಕಟ್ಟಿಸ್ತೀವಿ, ಎಷ್ಟೇ ಕಷ್ಟ ಆಗಲಿ 2-3 ವರ್ಷದಲ್ಲಿ ನಾವು ಈ ದೇವಾಲಯ ಕಟ್ಟಿಸ್ತೀವಿ. ಅಂದರೆ ಈ ದೇವಿ ಪವರ್ಫುಲ್, ಶಕ್ತಿಶಾಲಿ ದೇವತೆ ನಾನು ಕಂಡ ಮಟ್ಟಿಗೆ. ಅದ್ರ ಬಗ್ಗೆ 2 ಮಾತಿಲ್ಲ. ನಮ್ಮ ಪ್ರಧಾನ ಅರ್ಚಕರು ಪುಟ್ಟಸ್ವಾಮಿ ಅಂತೇಳಿ, ಅವ್ರ ಮಗ ಇವರು ರಾಜು, ತುಂಬ ಶಕ್ತಿಶಾಲಿ ದೇವತೆ. ನಮ್ಮ ಊರಿನ ಯಾವುದೇ ಕೊರತೆ ಇಲ್ಲದಾಗೆ ಇದುವರೆಗೂ ನಮ್ಮ ದೇವಿಯಿಂದ ಕೃಪೆಯಿಂದ ಎಲ್ಲರೂ ನಾವು ಸುಭಿಕ್ಷವಾಗಿದ್ದೀವಿ. ಯಾವುದೇ ರೋಗ ರುಜಿನ ಬರದೇ ಇರೋ ಹಾಗೆ. ಎಲ್ಲ ಕಡೆ ಸುಮಾರು ಜನ ಸತ್ತೋದ್ರು. ಕೊರೋನಾ ಬಂದು ಸುಮಾರು ಜನ ಸಾವು ನೋವು ಅದು ನಮ್ಮೂರಲ್ಲಿ ಇದುವರೆಗೂ ಯಾವ ರೋಗನೂ ಇಲ್ಲ. ಒಂದು ದನ ಕರುಗಾಗಲಿ, ಪ್ರಾಣಿ ಪಕ್ಷಿಗಾಗಲಿ, ನಮ್ಮ ಗ್ರಾಮಸ್ಥರಿಗಾಗಲಿ ಯಾವ ತೊಂದರೆನೂ ಕೊಡದೇ ಇರೋ ಹಾಗೆ ಈ ತಾಯಿ ನಮ್ಮವ್ವ ಕಾಪಾಡ್ತಾ ಇದ್ದಾಳೆ. ತುಂಬ ಶಕ್ತಿಶಾಲಿ ಅಂತ ದೇವತೆ. ಇದನ್ನಂತೂ ನಾನು ನಮಸ್ಕಾರ. ಶ್ರೀಹರ್ಷ ಚಿನ್ನನಾಯಕನಪಾಳ್ಯ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇಂದು ಶ್ರೀ ದೊಡ್ಡಮ್ಮ ದೇವಿ ಹಬ್ಬದ ಪ್ರಯುಕ್ತ ದೇವರ ಆರತಿ ಹಾಗೂ ಉತ್ಸವಗಳನ್ನು ಹಮ್ಮಿಕೊಂಡಿರುತ್ತೇವೆ. ಇದೇ ರಾತ್ರಿ ಶ್ರೀ ದೊಡ್ಡಮ್ಮ ದೇವಿಯವರ ಉತ್ಸವ ಮೆರವಣಿಗೆ ಹಾಗೂ ಪಂಚಕಳಸದ ಉತ್ಸವ ಹಾಗೂ ಬಲಿ ಇದನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.